ಗದಗದಲ್ಲಿ ರೊಚ್ಚಿಗಿದ್ದ ಈರುಳ್ಳಿ ಬೆಳೆಗಾರರು ಎಪಿಎಂಸಿ ಬಂದ್ ಮಾಡುವ ಮೂಲಕ ದಿಢೀರ್ ಬೆಲೆ ಕುಸಿತ ಅನ್ನದಾತರ ಆಕ್ರೋಶವಾಗಿದೆ. ಗದಗ ನಗರದ ಎಪಿಎಂಸಿ ಈರುಳ್ಳಿ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ಮೇಡಂಗೆ ತರಾಟೆಯನ್ನ ತೆಗೆದುಕೊಂಡಿದ್ದು, ಟೆಂಡರ್ನಲ್ಲಿ ದಳ್ಳಾಳಿಗಳ ಮೋಸ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕ್ವಿಂಟಲ್ ಈರುಳ್ಳಿಗೆ 200, 300, 400 ರೂಪಾಯಿಗೆ ಟೆಂಡರ್ ಅನ್ನ ಕೊಟ್ಟಿದ್ದು, ಗರಿಷ್ಠ 500 ರೂಪಾಯಿ ಕೂಗಿ ನಿಲ್ಲಿಸುತ್ತಿರೋ ದಳ್ಳಾಳಿಗಳು ಟೆಂಡರ್ನಲ್ಲಿ ದಳ್ಳಾಳಿಗಳಿಂದ ಮೋಸ ಆಗ್ತಾ ಇದೆ ಅನ್ನೋ ಬೊಬ್ಬೆ ಕೂಡ ಎಲ್ಲೆಡೆ ಉಂಟಾಗಿದೆ. ಆದ್ರೆ ಎಪಿಎಂಸಿ ಅಧಿಕಾರಿಗಳ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ ಅಲ್ಲಿನ ಅನ್ನದಾತರು. ಅಧಿಕಾರಿಗಳು ದಳ್ಳಾಳಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ಭೇಟಿ ನೀಡಿದ್ದು, ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಟೆಂಡರ್ ಆರಂಭಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದು, ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಡಾವಣೆ ಪೊಲೀಸರು. ನಂತರ ಸಿಪಿಐ, ಪಿಎಸ್ಐ, ಡಿಆರ್ ತುಕಡಿ ನಿಯೋಜನೆಯನ್ನ ಮಾಡಲಾಗಿದ್ದು, ಎಪಿಎಂಸಿ ಮಾರುಕಟ್ಟೆಯ ಈರುಳ್ಳಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ. 600 ರಿಂದ 700 ರೂಪಾಯಿ ಒಂದು ಬಿಸಿ ರೆಡಿ ಆಕೈತಿ. ಸುಮ್ಮನೆ ಇರಬೇಕು. 700 ರೂಪಾಯಿ ಒಂದು ಬಿಸಿ ರೆಡಿ ಆಕೈತಿ. ಇವರು 300, 350, 400 ರೂಪಾಯಿ ಕೊಟ್ಟು ಬಿಸಿ ಉಳ್ಳಾಗಡ್ಡಿ ಮಾಡ್ತಾರ. 300, 350 ರೂಪಾಯಿ ನಮ್ಗೆ ಲಾಸ್ ಆಗೈತಿ. ಅದಕ್ಕೆ ಇದು ನಮ್ಗೆ ಯಾವುದು ಬೇಕಾಗಿಲ್ಲ. ಅದಕ್ಕೆ ನಾವು ಏನಂತೀವಿ, ಯೋಗ್ಯ ಬೆಲೆ ಇದ್ರೆ ಇವತ್ತು ನಮ್ಮ ಉಳ್ಳಾಗಡ್ಡಿ ಅವ್ರು ತಗೊಳ್ಳಿ. ಇಲ್ಲ ಅಂದ್ರೆ ನಮ್ಮ ರೈತರ ಮಾಲ್ ಇಲ್ಲಿ ಕೊಳತು ನಾರಿ ಅದು ಹಂಗ ಹೋಗೋದಕ್ಕೆ ಇಲ್ಲ ಪುಟ್ಟ ಜರ್ಜನ್ ಐತಿ. ಇವತ್ತು ಅದನ್ನ ತೊಲಬರ ಮಾಡ್ತೀನಿ ನಾನು. ಇಷ್ಟು ಮಾಲ ತೊಗೊಂಡೋಗಿ ತೊಲಬರ ಮಾಡ್ತೀನಿ. ಆಯ್ತು ಸರ್. ಒಂದೇದ್ರಿ ನಮಗೆ ಸಣ್ಣ ಗಾಡಿ 1500 ಆಗ್ಬೇಕು, ದೊಡ್ಡ ಗಾಡಿ 2500 ರೂಪಾಯಿ ಹೆಂಗಿದ್ರು ತಗೋಬೇಕು. ತೋಲಿಲ್ಲ ಅಂದ್ರೆ ನಮ್ಮ ರೈತರು ವಾಪಸ್ ತಗೊಂಡು ಅವ್ರ ಹೋಗಿ ಅವ್ರ